ಸಾನಿಯಾ, ಎಸ್ ಸರ್. ಈಗ ನೀವು ಯಾವುದೇ ಒಂದು ವೆಹಿಕಲ್ ಲೋನ್ನಲ್ಲಿ ನಮಗೆ EMI ಮತ್ತು ಇಂಟ್ರೆಸ್ಟ್ ಅದರ ಜೊತೆಗೆ ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ತೀರಾ? ಹಾಂ ಸರಿ, ಹೇಳ್ಕೊಡ್ತೀವಿ ರೀ. ಓಕೆ. ಮೊದಲನೇದಾಗಿ EMI ಹೆಂಗೆ ಕಂಡು ಹಿಡ್ಬೇಕಂದ್ರೆ PMT ಫಾರ್ಮುಲಾ ಹಾಕ್ಬೇಕ್ರಿ. ಓಕೆ. ಇಂಟ್ರೆಸ್ಟ್ ಕಂಡು ಹಿಡ್ಬೇಕಂದ್ರೆ IMT ಫಾರ್ಮುಲಾ ಹಾಕ್ಬೇಕ್ರಿ. ಓಕೆ. ಪ್ರಿನ್ಸಿಪಲ್ ಅಮೌಂಟ್ ಕಂಡು ಹಿಡ್ಬೇಕಂದ್ರೆ PPMT ಫಾರ್ಮುಲಾ ಹಾಕ್ಬೇಕ್ರಿ. ಓಕೆ. ನಾನು ಈಗ ಮಾಡಿ ತೋರಿಸ್ತೀನಿ ರೀ. EMI ಕಂಡು ಹಿಡ್ಬೇಕಂದ್ರೆ PMT ಫಾರ್ಮುಲಾ ಹಾಕ್ಬೇಕ್ರಿ. ಓಕೆ. ಈಕ್ವಲ್ ಟು PMT ಓಪನ್ ಬ್ರ್ಯಾಕೆಟ್ ಇಲ್ಲಿ ರೇಟ್ ಬೈ 12 ಅದ ರೀ, ಪರ್ಸೆಂಟೇಜ್ 10% ಅದ ರೀ. ಓಕೆ. ಬೈ 12 ಕಮ ನಂಬರ್ ಆಫ್ ಪೀರಿಯಡ್ಸ್ ನೋಡ್ಕೋಬೇಕ್ರಿ, ಅಂದ್ರೆ 5 years. ಎಸ್, 5 years. ಇಂಟು 12 ಕಮ ಅಮೌಂಟ್ ಎಷ್ಟು ಅದ ರೀ? 1,15,000 ಅದ ರೀ. 1,50,000. ಹಾಂ ರೀ. ಓಪನ್ ಕ್ಲೋಸ್ ಬ್ರ್ಯಾಕೆಟ್ ಎಂಟರ್. ಓಕೆ. ಇಲ್ಲಿ EMI ಟೋಟಲ್ EMI ಅಂದರೆ 3,187 ರೂಪಾಯಿ ಬಂತು. ಹಾಂ ರೀ ಸರ್. ಓಕೆ, ನೆಕ್ಸ್ಟ್. ಇಂಟ್ರೆಸ್ಟ್ IPMT ಫಾರ್ಮುಲಾ ಹಾಕ್ಬೇಕ್ರಿ. ಓಕೆ. ಈಕ್ವಲ್ ಟು IPMT ಓಪನ್ ಬ್ರ್ಯಾಕೆಟ್ ಇಂಟ್ರೆಸ್ಟ್ 10% ಬೈ 1 ಕಮ 5 1 ಮಂತದ್ದು ಕಂಡು ಹಿಡ್ಬೇಕಂದ್ರೆ 1 ಅಂತ ಹಾಕ್ಬೇಕ್ರಿ. ಕಮ 5 years ಐತ್ರಿ. ಎಸ್. ಇಂಟು 12 ಕಾಮ ಅಮೌಂಟ್ 1,50,000 ಅದ ರೀ. ಎಸ್. ಕ್ಲೋಸ್ ಬ್ರ್ಯಾಕೆಟ್ ಎಂಟರ್. ಅದೇ ಥರ ಇಂಟ್ರೆಸ್ಟ್ ಥರ ಪ್ರಿನ್ಸಿಪಲ್ ಅಮೌಂಟು ಸೇಮ್ ಫಾರ್ಮುಲಾ ಅದ ರೀ. ಓಕೆ. ಈಕ್ವಲ್ ಟು PPMT ಓಪನ್ ಬ್ರ್ಯಾಕೆಟ್ 10% ಕಾಮ ಇಲ್ಲಿನೂ 1 ಮಂತದ್ದು ಕಂಡು ಹಿಡ್ಬೇಕಂದ್ರೆ 1 ಕಾಮ 5 years ರೀ. 5 ಇಂಟು 12 ಕಾಮ ಅಮೌಂಟ್ 1,50,000 ಅದ ರೀ. ಕ್ಲೋಸ್ ಬ್ರ್ಯಾಕೆಟ್ ಎಂಟರ್. ಎಸ್. ಈಗ ನಮಗೆ ಇಲ್ಲಿ ಬೈಕದ್ದು ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ EMI ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಅದರ PMT ಅಂದರೆ ಇಲ್ಲಿ EMI 3,187 ರೂಪಾಯಿ, ಅದರ ಜೊತೆಗೆ ಇಂಟ್ರೆಸ್ಟ್ 1,250, ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ 1,937. ಈಗ ನಮಗೆ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಕೂಡಿದಾಗ ಟೋಟಲ್ EMI ಆಗಿರುತ್ತೆ. ಸೊ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಂದರೆ 3,187. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.